यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादितम् अशेषविशेषतोऽपि वन्द्यं सदा प्रियतमं मम सन्नमामि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशय नित्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ओम ओम अथातो ब्रह्म जिज्ञासा ओम ಶ್ರೀ ಗುರುಭ್ಯೋ ನಮಃ ಹರೇ ಓಂ. ನರಕಾಸುರ ಯಾವಾಗ 100 ಜನರನ್ನು ಏಕಕಾಲದಲ್ಲಿ ಕೊಲ್ಲುವಂತಹ ಬ್ರಹ್ಮದೇವರಿಂದ ಕೊಡಲ್ಪಟ್ಟ ಶತಗ್ನಿಯನ್ನು ಭಗವಂತ ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸ್ತಾನೋ, ಕೊಂದೇ ಬಿಡಬೇಕಂತೇಳಿ ಆವಾಗ ಕೃಷ್ಣ ಮೂರ್ಛೆ ಹೋದಂತೆ ನಟನೆ ಮಾಡಿದ. ಅಂದರೆ ಯಾವತ್ತೂ ಆಯಾಸ ಅನ್ನುವಂಥದ್ದು ಆಗದೇ ಇರುವಂತಹ ಭಗವಂತನು ಆಯಾಸ ಆದವನಂತೆ ನಟಿಸಿದ ಅಂತ ಹೇಳ್ತಾರೆ. ಅಷ್ಟಾಗುವಾಗ ಭಾರಿ ಖುಷಿ ಆಯಿತು ಅವನಿಗೆ. ನೆಕ್ಸ್ಟ್ ಬಾಣದಿಂದ ಇವನನ್ನು ಇನ್ನು ಹಾಗಾದರೆ ಮೂರ್ಛೆ ಹೋದವನನ್ನು ಕೊಲ್ಲುವಂಥದ್ದು ಏನು ಕಷ್ಟ ಇಲ್ಲ ಅಂತ ಬಹಳ ಸಂತೋಷ ಪಟ್ಟುಕೊಂಡು ದೃಪ್ತಂ ದರ್ಪದಿಂದ ಕೊಬ್ಬುತ್ತಾ ಇರುವಾಗ ಸತ್ಯವಾಮಿ ಶಾರ್ಂಗಧನುಸ್ಸನ್ನು ತಗೊಂಡು ಅವನನ್ನು ರಥಹೀನನನ್ನಾಗಿ ಮಾಡಿದಳು, ಆಯುಧಹೀನನನ್ನಾಗಿ ಮಾಡಿದಳು. ಎಲ್ಲಿಂದ ಕೊಲ್ತೀಯ ನೀನು, ನಿನ್ನನ್ನು ಆಯುಧವನ್ನೇ ಇಲ್ಲದಾಗೆ ಮಾಡ್ತೇನೆ ಅಂತ ಆ ರೀತಿ ಅವನು ನೆಲಕ್ಕೆ ಬಿದ್ದಿದ್ದಾನೆ. ಆಮೇಲೆ ಏನಾಯಿತು ಅಂತ ನೋಡುವ ವೈಲರೆ. ಆಲಿಂಗ್ಯ ಕೃಷ್ಣ ಸತ್ಯಭಾಮಾಂ ಪುನಶ್ಚ ರಥಾಂತರೇ ಸಂಸ್ಥಿತಂ ಭೌಮಮುಗ್ರಂ ಸೃಜಂತಮಸ್ತ್ರಾಣ್ಯರಿಣಾನಿ ಕೃತ್ತ ಸ್ಕಂದಂ ಮೃತ್ಯೋರ್ಪಯಾಮಾಸ ಶೀಘ್ರಂ. 104ನೇ ಶ್ಲೋಕ. ಕೃಷ್ಣನು ಸತ್ಯಭಾಮೆಯನ್ನು ಆಲಿಂಗಿಸಿ ಮತ್ತೊಮ್ಮೆ ಬೇರೊಂದು ರಥದಲ್ಲಿ ಕುಳಿತಕ್ಕಂತಹ ನೂರನಾದ ಅಸ್ತ್ರಗಳನ್ನು ಆ ನರಕಾಸುರನನ್ನು ಚಕ್ರಾಯುಧದಿಂದ ಕತ್ತರಿಸಲ್ಪಟ್ಟ ಕುತ್ತಿಗೆಯುಳ್ಳವನಾಗಿ ಮಾಡಿ ಬೇಗನೆ ಮೃತ್ಯುವಿಗೋಸ್ಕರವಾಗಿ ಸಮರ್ಪಿಸಿದನು, ಅಂದರೆ ಅವನನ್ನು ಸಂಹರಿಸಿದನು. ಆಲಿಂಗ್ಯ ಕೃಷ್ಣ ಸತ್ಯಭಾಮಾಂ ಪುನಶ್ಚ ರಥಾಂತರೇ ಸಂಸ್ಥಿತಂ ಭೌಮಮುಗ್ರಂ ಸೃಜಂತಂ ಅಸ್ತ್ರಾಣಿ ಅರಿಣಾನಿ ಕೃಪ್ತ ಕಂಧಂ ಮೃತ್ಯೋರ್ ಅರ್ಪಯಾಮಾಸ ಶೀಘ್ರಂ. ಆಲಿಂಗ್ಯ ಕೃಷ್ಣ ಸತ್ಯಭಾಮಾಂ ಪುನಶ್ಚ ರಥಾಂತರೇ ಸಂಸ್ಥಿತಂ ಭೌಮಂ ಉಗ್ರಂ ಸೃಜಂತಂ ಅಸ್ತ್ರಾಣಿ ಅರಿಣ ನಿಕೃತ್ತ ಕಂಧಂ ಮೃತ್ಯೋ ಅರ್ಪಯಾಮಾಸ ಶೀಘ್ರಂ. ಆಲಿಂಗ್ಯ ಕೃಷ್ಣ ಕೃಷ್ಣನು ಸತ್ಯಭಾಮಾಂ ಸತ್ಯಭಾಮೆಯನ್ನು. ಸೊ ಸತ್ಯಭಾಮಾಂ ಅಂತೇಳಿದರೆ ದ್ವಿತೀಯ ವಿಭಕ್ತಿ, ಕೃಷ್ಣ ಅಂದರೆ ಪ್ರಥಮ ವಿಭಕ್ತಿ. ಸೊ ಕೃಷ್ಣನು ಸತ್ಯಭಾಮೆಯನ್ನು ಆಲಿಂಗನ ಮಾಡಿ ಭಾರಿ ಖುಷಿಯಾಯಿತು ಕೃಷ್ಣನಿಗೆ. ನನ್ನ ನಟನೆ ಸಾರ್ಥಕ ಆಯಿತು ಅಂತ. ಸೊ ಕೃಷ್ಣ ನಟನೆ ಮಾಡಿದ. ಸತ್ಯಭಾಮೆ ಶಾರ್ಂಗಧನುಸ್ಸನ್ನು ತಗೊಂಡು ಅವನನ್ನು ನಿರಾಯುಧನನ್ನಾಗಿ ಮಾಡಿದ್ಲು. ರಥದಿಂದ ಅವನ ರಥವನ್ನು ಪುಡಿ ಮಾಡಿದ್ಲು. ಅವನು ಕೆಳಗೆ ಬಿದ್ದಿದ್ದಾನೆ ಭೂಮಿಗೆ. ಸೊ ಭೂಮಿ ಪುತ್ರ ಭೂಮಿ ಮೇಲೆ ಬಿದ್ದಿದ್ದಾನೆ, ಇನ್ನು ಸಾಯುವುದೊಂದು ಮಾತ್ರ ಬಾಕಿ ಅಂತ ಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಸತ್ಯಭಾಮೆಯನ್ನು ಬಿಗಿದಪ್ಪಿ ಆಲಿಂಗನ ಮಾಡಿಕೊಂಡ. ಪುನಶ್ಚ ನೋಡ್ತಾನೆ ಈ ರಾಕ್ಷಸ ಏನು ಮಾಡ್ತಾನೆ, ಭೂಮಿಗೆ ಬಿದ್ದವನು ಪುನಃ ಏನೋ ಮಾಡ್ತಾ ಇದ್ದಾನೆ. ಏನದು? ರಥಾಂತರೆ, ಇನ್ನೊಂದು ರಥ ತರಿಸಿಬಿಟ್ಟ. ಯಾರು? ನರಕಾಸುರ. ರಥಾಂತರೆ ಅಂದರೆ ಇನ್ನೊಂದು ರಥದಿಂದ, ಇನ್ನೊಂದು ರಥದಿಂದ ಸಂಸ್ಥಿತಂ, ಇನ್ನೊಂದು ರಥ ತರಿಸಿ ಆಯಿತು, ಅದರಲ್ಲಿ ಕೂತ್ಕೊಂಡಾಯಿತು. ಆಮೇಲಿಂದ ಭೌಮಂ ಉಗ್ರಂ, ಆ ರಣಕಾಸುರನನ್ನು ನೋಡ್ತಾನೆ. ಅರೇ ಉಗ್ರ ಇವ ಏನು ಭಯಂಕರ ಇವ
ಅಂದರೆ ಒಂದು ರಥ ಹೋದರೆ ಏನಾಯಿತು, ಇನ್ನೊಂದು ರಥ ಬರುವುದಿಲ್ವ ಅಂತ ಇನ್ನೊಂದು ರಥವನ್ನು ತರಿಸಿ ಅದರಲ್ಲಿ ಕೂತಾಗಿದೆ ಅಂತೇಳಿದರೆ ಭೀಮ ಯಾರದ್ದು ಚತುರ್ಮುಖ ಬ್ರಹ್ಮದೇವರ ವರ ಇರುವಂಥವನು. ಆದ್ದರಿಂದ ಇದೆಲ್ಲ ಸುಲಭ ಆಗ್ತದೆ ಅವನಿಗೆ. ಸೊ ಉಗ್ರನಾದ ನರಕಾಸುರನನ್ನು ನೋಡ್ತಾನೆ ಕೃಷ್ಣ. ರಥಾಂತರೇ ಸಂಸ್ಥಿತಂ ಚೆನ್ನಾಗಿ ಕೂತಿದ್ದಾನೆ. ಸಂಸ್ಥಿತಂ ಇನ್ನೊಂದು ರಥದಲ್ಲಿ ಕೂತು ಬಾಣ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಸೃಜಂತಂ ಅಸ್ತ್ರಾಣಿ. ಈಗ ಏನಂತ ಹೇಳಿದರೆ ಬಿಲ್ಲು ಹೆದೆ ಏರಿಸಿ ಆಗಿದೆ, ಬಾಣ ಹೂಡಿಯಾಗಿದೆ, ಮಂತ್ರ ಹೇಳ್ತಾ ಇದ್ದಾನೆ ಅಂತೇಳಿದರೆ ಮಂತ್ರ ಹೇಳಿ ಆ ದಿವ್ಯಾಸ್ತ್ರವನ್ನು ಉಪಯೋಗಿಸಲಿಕ್ಕೆ ಇನ್ನೇನು ಒಂದು ಅರ್ಧ ಕ್ಷಣ ಇದೆ ಅಂತ ಹೇಳುವಾಗ ಕೃಷ್ಣ ಏನು ಮಾಡಿದ, ಆಯಿತು ಇವಂದು ಆಯುಷ್ಯ ಮುಗೀತು. ಯಾರದು? ನರಕಾಸುರನದ್ದು. ಸೊ ಅರಿಣ ನಿಕೃತ್ತ ಕಂಧಂ. ಅರಿ ಅಂದರೆ ಶತ್ರು ಅಂತ ಒಂದು ಅರ್ಥ, ಅರಿ. ಸೊ ಇನ್ನೊಂದು ಅರ್ಥ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಅರಿ ಅಂತ ಹೇಳಿದ್ರೆ ನೋಡ್ಕೊಳ್ಬೇಕು. ಏನದು ಅರಿ ಅಂದರೆ ಸುದರ್ಶನ ಚಕ್ರಕ್ಕೂ ಅರಿ ಅಂತ ಹೆಸರಿದೆ. ಸೊ ಅರಿಣ ಸುದರ್ಶನ ಚಕ್ರದಿಂದ, ತೃತೀಯ ವಿಭಕ್ತಿ, ಸುದರ್ಶನ ಚಕ್ರದಿಂದ ನಿಕೃತ್ತ ಕಂಧಂ. ಸ್ಕಂದಂ ಅಂದರೆ ಹೆಗಲು, ಅಂದರೆ ಹೆಗಲಿನ ಮೇಲೆ ಏನುಂಟು? ಕುತ್ತಿಗೆ. ಅಥವಾ ಕಂಧಂ, ಕಮ್ ಅಂದರೆ ತಲೆ, ಅದನ್ನು ಧಮ್ ಅಂದರೆ ಧರಿಸಿರುವಂಥ ಅಂತೇಳಿದರೆ ಕಂಧ ಅಂದ್ರೇನು? ಕಂಧರ ಅಂದ್ರೇನು? ತಲೆಯನ್ನು ಧರಿಸಿರುವಂಥ ಕುತ್ತಿಗೆ. ಅದನ್ನು ನಿಕೃತ್ತ ಅಂದರೆ ಕತ್ತರಿಸಿ ಹಾಕಿದ. ನಿಕೃತ್ತ ಕಂಧಂ ಅಂದರೆ ಆ ನರಕಾಸುರ ಏನಾಗಿದ್ದಾನೆ ಈಗ? ಕುತ್ತಿಗೆ ಕತ್ತರಿಸಿ ಹೋಗಲ್ಪಟ್ಟ ನರಕಾಸುರ. ನಿಕೃತ್ತ ಕಂಧಂ. ಇಂಥ ನರಕಾಸುರನನ್ನು ಅಂದರೆ ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ್ದಾನೆ ಕೃಷ್ಣ. ಇಂತಹ ಕತ್ತರಿಸಿ ಹಾಕಿದ ಕುತ್ತಿಗೆ ಇರುವ ನರಕಾಸುರನನ್ನು ಮೃತ್ಯೋಹೋ ಅರ್ಪಯಾಮಾಸ ಶೀಘ್ರಂ. ಅರೆ ಯಮದೇವರೇ, ನಿಮಗೆ ಸಮರ್ಪಣೆ. ಮೃತ್ಯೋಹೋ ಯಮದೇವರಿಗೆ ಅರ್ಪಯಾಮಾಸ ಅರ್ಪಣೆ ಮಾಡಿದರು. ಯಾರು? ಕೃಷ್ಣ. ಶೀಘ್ರಂ ಬೇಗನೆ. ಇನ್ನು ಆಯ್ತು, ಒಂದು ಹಸು ನೀಗಿ ಆಯ್ತವ. ಯಾವಾಗ ಒಂದು ರುಂಡದಿಂದ ಮುಂಡವನ್ನು ಕೃಷ್ಣ ಬೇರ್ಪಡಿಸಿದನೋ, ಸುದರ್ಶನ ಚಕ್ರದಿಂದ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ್ನೋ, ಅಲ್ಲಿಗೆ ಅವಂದು ಮುಗೀತು ಆಟ, ಕೊನೆಯ ಆಟ ಮುಗೀತು. ಯಾರ್ದು? ನರಕಾಸುರನದ್ದು. ಸೊ ಶೀಘ್ರಂ ಅಂದರೆ ಬೇಗ ಈ ಕೆಲಸ ಮಾಡಿಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಮಂತ್ರ ಹೇಳ್ತಾ ಇದ್ದಾನೆ ಧೂರ್ತ, ಇನ್ಯಾರ್ದೋ ದೇವತೆಯನ್ನು ಕರೀತಾನೆ, ಆ ದೇವತೆಗೆ ಅಪಮಾನ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆ ದೇವತೆ ಬಂದು ಬಾಣದಲ್ಲಿ ಕೂತ್ಕೊಳ್ಳುವ ಮೊದಲೇ ಅವನ ಶಿರವನ್ನು ಕತ್ತರಿಸಿ ಹಾಕಿದ. ಶಿರವನ್ನು ಅಂದರೆ ಕುತ್ತಿಗೆಯನ್ನು. ಕಂಧ ಅಂದರೆ ತಲೆಯನ್ನು ಧರಿಸಿರುವಂಥ ಕುತ್ತಿಗೆಯನ್ನು. ಕಂಧರ. ಇದು ಈ ಕಂಧರ ಅಂದರೆ ಏನು? ಕುತ್ತಿಗೆ. ಅದು ಎಲ್ಲಿರುವುದು? ಸ್ಕಂದ ಅಂದರೆ ಹೆಗಲು. ಸೊ ಹೆಗಲಿನ ಮೇಲೆ ಇರುವಂಥ ಕುತ್ತಿಗೆಯನ್ನು. ಸ್ಕಂದಮ್ ಅಂತೇಳಿದ್ರೆ ಅರ್ಥ ಏನು? ಹೆಗಲಿನ ಮೇಲೆ ಇರುವಂಥ ಕುತ್ತಿಗೆಯನ್ನು. ಅಥವಾ ಕಂಧಮ್ ಅಂತೇಳಿದ್ರೆ ಏನು? ತಲೆಯನ್ನು ಧರಿಸಿದ ಕುತ್ತಿಗೆಯನ್ನು. ಸೊ ಎರಡೂ ಒಂದೇ. ಸೊ ಆ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿ ಸುದರ್ಶನ ಚಕ್ರದಿಂದ ಅವನನ್ನು ಬೇಗನೆ ಶೀಘ್ರಂ ಮೃತ್ಯೋರ್ ಅರ್ಪಯಾಮಾಸ ಮೃತ್ಯುವಿಗೆ ಸಮರ್ಪಣೆ ಮಾಡಿದ. ಸೊ ಅವನನ್ನು ಯಮಪುರಿಗೆ ಕಳಿಸಿದ. ನರಕಾಸುರನನ್ನು ಯಮಪುರಿಗೆ ಕಳಿಸಿದ. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ನೋಡುವ. ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಆಲಿಂಗಿಸಿಕೊಂಡ. ಆಮೇಲೆ ಆ ಕೃಷ್ಣ ಸತ್ಯಭಾಮಾಂ ಆಲಿಂಗಿಸಿಕೊಂಡು ಪುನಶ್ಚ ನೋಡ್ತಾನೆ ನರಕಾಸುರ ಏನಂತೆ ಮರಳಿ ಪುನಶ್ಚ ರಥಾಂತರೇ ಸಂಸ್ಥಿತಂ ಇನ್ನೊಂದು ರಥದಲ್ಲಿ ಕೂತಿದ್ದಾನೆ. ಉಗ್ರಂ ಭೌಮಂ ಭಯಂಕರನಾದ ಈ ನರಕಾಸುರ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಸೃಜಂತಂ ಅಸ್ತ್ರಾಣಿ ಅಸ್ತ್ರಗಳನ್ನು ಪ್ರಯೋಗಿಸಲಿಕ್ಕೆ ಏನು ಎಲ್ಲ ಧನುಸ್ಸಿಗೆ ಬಾಣವನ್ನು ಹೂಡಿದ್ದಾನೆ, ಮಂತ್ರ ಹೇಳ್ತಾ ಇದ್ದಾನೆ. ಇನ್ನೇನು ಬಾಣ ಅಲ್ಲಿಂದ ಹೊರಡಲಿಕ್ಕೆ ಮಾತ್ರ ಬಾಕಿ ಅಂತ ಹೇಳುವಾಗ ಸುದರ್ಶನ ಚಕ್ರವನ್ನು ಕಳಿಸಿ ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿಬಿಟ್ಟ. ಚಕ್ರದಿಂದ ನರಕಾಸುರನನ್ನು ತಲೆ ಕತ್ತರಿಸಿ ತಲೆಯನ್ನು ಧರಿಸಿದ ಆ ಕುತ್ತಿಗೆಯನ್ನು ಸ್ಕಂದಂ ಅದನ್ನು ಕತ್ತರಿಸಿ ಬೇಗನೆ ಶೀಘ್ರಂ ಮೃತ್ಯುವಿಗೆ ಒಪ್ಪಿಸಿದ. ಮೃತ್ಯೋ
ಅರ್ಪಯಾಮಾಸ, ಮೃತ್ಯುವಿಗೆ ಒಪ್ಪಿಸಿದ ಕೃಷ್ಣ. ಅಲ್ಲಿಗೆ ನರಕಾಸುರನ ವಧೆ ಆಯಿತು. ಆಮೇಲಿಂದ ಬೈದರೆ ಸಮಂತ್ರಿಭಿರ್ಮಂತ್ರಿ ಪುತ್ರೈ ಸಮೇತೋ ಜಗಾಮ ಕೃಷ್ಣಾವಜ್ಞಯಾಂಧಂ ತಮಶ್ಚ ತದಾವಿಷ್ಟೋ ವಾಯುರಗಾಚ್ಛ ಕೃಷ್ಣಂ ಅಂತಃಪುರಂ ಪ್ರಾವಿಶತ್ ಸತ್ಯ ಏಷಃ. 105ನೇ ಶ್ಲೋಕ. ಮಂತ್ರಿಗಳಿಂದಲೂ ಮಂತ್ರಿಪುತ್ರರಿಂದಲೂ ಸಹಿತನಾದ ನರಕಾಸುರನು ಕೃಷ್ಣನ ನಿಂದೆಯಿಂದ ಅಂಧ ತಮಸ್ಸನ್ನು ಕುರಿತು ಹೋದನು. ನರಕಾಸುರನಲ್ಲಿ ಆವಿಷ್ಟನಾದ ವಾಯುವಾದರೂ ಕೃಷ್ಣನನ್ನೇ ಹೊಂದಿದನು. ಅನಂತರ ಕೃಷ್ಣನು ಸತ್ಯಭಾಮೆಯಿಂದ ಕೂಡಿಕೊಂಡು ಆ ನರಕಾಸುರನ ಅಂತಃಪುರವನ್ನು ಪ್ರವೇಶಿಸಿದನು. ಸಮಂತ್ರಿಭಿಃ ಮಂತ್ರಿಪುತ್ರೈ ಸಮೇತೋ ಜಗಾಮ ಕೃಷ್ಣ ಅವಜ್ಞಯಾ ಅಂಧಂ ತಮಶ್ಚ ತದಾವಿಷ್ಟೋ ವಾಯುಃ ಅಗಾಚ್ಛ ಕೃಷ್ಣಂ ಅಂತಃಪುರಂ ಪ್ರಾವಿಶತ್ ಸತ್ಯಯಾ ಈಶಃ. ಸ ಅಂದರೆ ಈ ನರಕಾಸುರ, ಯಾರನ್ನ ಯಮಪುರಿಗೆ ಕಳಿಸಿದ್ದೋ ಆ ನರಕಾಸುರ, ಮಂತ್ರಿಭಿಹಿ ಮಂತ್ರಿಗಳ ಸಮೇತ, ಮಂತ್ರಿಪುತ್ರೈಹಿ 5 ಜನ ಮಂತ್ರಿಗಳು, 35 ಜನ ಮಂತ್ರಿಪುತ್ರರ ಸಮೇತ ನರಕಾಸುರ ಎಲ್ಲಿಗೆ ಹೋದ? ಅಂಧಂ ತಮಶ್ಚ ಜಗಾಮ, ಅಂಧ ತಮಸ್ಸಿಗೆ ಹೋಗಿ ಸೇರಿದ. ಅಂದರೆ ಯಮದೇವರು ಎಲ್ಲಿ ಕಳಿಸ್ತಾರೆ? ಅಂಧತಮಕ್ಕೆ ಹೋಗು, ನೀನು ಬಹಳ ತಪ್ಪು ಮಾಡಿದ್ದಿ, ಪಾಪಗಳನ್ನೇ ಮಾಡಿದ್ದಿ, ಪಾಪಗಳ ಕೊಡನೆಂದು ತುಂಬಿದೆ, ಆದ್ದರಿಂದ ನೀನು ಅಂಧ ತಮಸ್ಸಿಗೆ ಹೋಗಿಬಿಡು ಅಂತ ಅಲ್ಲಿಗೆ ಕಳಿಸಿದ. ಅಂಧಂ ತಮಶ್ಚ ಜಗಾಮ. ಯಾಕೆ? ಅವನು ಮಾಡಿದ ದೊಡ್ಡ ತಪ್ಪು ಯಾವುದು? ನರಕಾಸುರ ಮಾಡಿದ ದೊಡ್ಡ ತಪ್ಪು ಅಂದರೆ ಕೃಷ್ಣ ಅವಜ್ಞೆಯ. ಭಗವಂತ ಕೃಷ್ಣನನ್ನು ಏನು ಮಾಡಿದವ? ದೂಷಿಸಿದ, ತಿರಸ್ಕರಿಸಿದ. ಅವಜ್ಞಾ ಅಂದರೆ ಲೆಕ್ಕಕ್ಕೆ ತಗೊಳ್ಳದಿರುವಂಥದ್ದು, ತಿರಸ್ಕಾರ ಮಾಡುವಂಥದ್ದು, ನಿಂದಿಸುವುದು, ಇದೆಲ್ಲ ಅವಜ್ಞಾ ಅಂತ ಹೆಸರು. ಕೃಷ್ಣ ಅವಜ್ಞೆಯ, ಕೃಷ್ಣನನ್ನು ತಿರಸ್ಕಾರ ಮಾಡಿದರಿಂದ. ಶಿಶುಪಾಲನ ತಲೆಯನ್ನು ಕೂಡ ಇದೇ ರೀತಿ ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕುವಂಥದ್ದು ಕೃಷ್ಣ. ಅದು ಮುಂದೆ ಅಲ್ವಾ? ಯಾವುದು ಇನ್ನು ಭಾಳ ಸಮಯದ ಇದುಂಟು, ಯಾವುದೆಲ್ಲ ಆ ರಾಜಸೂಯ ಯಾಗ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಅದು. ಸೊ ಆವಾಗಲೂ ಕೂಡ ಇದೇ ರೀತಿಯಲ್ಲಿ ಸುದರ್ಶನ ಚಕ್ರದಿಂದ ತಲೆಯನ್ನು ಕತ್ತರಿಸಿ ಹಾಕುವಂಥದ್ದು. ಏನು ಮಾಡಿದ ಶಿಶುಪಾಲ? ಅವಂದು ಅದೇ ಮಿಸ್ಟೇಕ್. ಕೃಷ್ಣ ಅವಜ್ಞೆಯ, ಭಗವಂತನ ದ್ವೇಷ. ಸೊ ಭಗವಂತನ ದ್ವೇಷ ಮಾಡುವವರಿಗೆ ಅಂಧ ತಮಸ್ಸೇ ಸಿಗೋದು ಅನ್ನುವಂಥದ್ದು ಪುನಃ ತೋರಿಸಿದ ಪ್ರಪಂಚಕ್ಕೆ. ಅಂತೇಳಿದರೆ ನಿಮಗೆ ಏನಾದರೂ ಒಳ್ಳೆಯದಾಗಬೇಕಾ? ಭಗವಂತನ ದ್ವೇಷ ಮಾಡಲಿಕ್ಕೆ ಹೋಗಬೇಡಿ ಅಂತ. ಸೊ ತದಾವಿಷ್ಟೋ ವಾಯು ಅಗಾಚ್ಛ ಕೃಷ್ಣಂ. ತದಾವಿಷ್ಟೋ ಅಂತೇಳಿದರೆ ತದಾ ಆವಿಷ್ಟ, ಆಗ ಆ ನರಕಾಸುರ ಸಾಯುವಾಗ ನರಕಾಸುರನಲ್ಲಿ ವಾಯುದೇವರ ಆವೇಶ ಇತ್ತಲ್ವಾ ಅಂತ ಕೇಳಿದರೆ ಅವನು ಸತ್ತೋದನೋ ಇಲ್ವೋ? ವಾಯುದೇವರು ಏನು ಮಾಡಿದರು? ಆವಿಷ್ಟ ವಾಯು, ಆ ಶರೀರದಲ್ಲಿ ಆವೇಶ ಇದ್ದ ವಾಯುದೇವರು ಅಗಾಚ್ಛ ಕೃಷ್ಣಂ, ಸೀದ ಬಂದರು ವಾಯುದೇವರು ಭಗವಂತನನ್ನು ಸೇರಿಕೊಂಡ್ರು. ಸೊ ವಾಯುದೇವರು ಭಗವಂತನನ್ನು ಸೇರಿಕೊಂಡ್ರು. ಮತ್ತು ಉಳಿದದ್ದು ಯಾರಲ್ಲಿ? ಅಸುರ ಮಾತ್ರ. ಆ ಅಸುರ ಎಲ್ಲಿಗೆ ಹೋದ? ಎಲ್ಲರನ್ನು ಸೇರಿಸಿಕೊಂಡು ಅಂಧ ತಮಸ್ಸಿಗೆ ಹೋದ. ಯಾರೆಲ್ಲ? 5 ಜನ ಮಂತ್ರಿಗಳು, 35 ಜನ ಮಂತ್ರಿಪುತ್ರರು, ಇವರನ್ನೆಲ್ಲ ಸಮೇತ ಮಂತ್ರಿಪುತ್ರೈ ಸಮೇತ ಮಂತ್ರಿಭಿ ಸಮೇತ ಎಲ್ಲಿಗೆ ಹೋದ? ಅಂಧ ತಮಶ್ಚ ಜಗಾಮ, ಅಂಧ ತಮಸ್ಸಿಗೆ ಹೋದ. ಅಂಧ ತಮಸ್ಸು ಅಂತ ಹೇಳಿದರೆ 2 ವಿಶೇಷತೆ. ಘೋರ ನರಕ ಅದು. ಅಲ್ಲಿಗೆ ಹೋದರೆ ಯಾರೂ ವಾಪಸ್ ಬರುವುದಿಲ್ಲ, ಅಲ್ಲೇ ಪರ್ಮನೆಂಟ್. ಹೇಗೆ ಅತ್ಯಂತ ಭಗವಂತನ ಭಕ್ತಿ ಮಾಡಿ ಎಲ್ಲವನ್ನು ಬಿಟ್ಟು, ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವರು ಮೋಕ್ಷಕ್ಕೆ ಹೋದವರು ಅಲ್ಲಿಂದ ವಾಪಸ್ಸು ಬರಲಿಕ್ಕಿಲ್ಲ. ಮೋಕ್ಷಕ್ಕೆ ಹೋದವರು ವಾಪಸ್ ಬರುವುದಿಲ್ಲ, ಅವರಿಗೆ ಅಲ್ಲೇ. ಹಾಗೆ ಯಾರು ಮಹಾಪಾಪಿಷ್ಟರಿದ್ದಾರೋ ಅವರು ಅಂಧ ತಮಸ್ಸಿಗೆ ಹೋಗ್ತಾರೆ, ಘೋರ ನರಕಕ್ಕೆ.
ಅಲ್ಲಿಗೆ ಹೋದವರು ವಾಪಸ್ ಬರುವುದಿಲ್ಲ. ಒಂದು ವಿಶೇಷ ಘೋರ ನರಕ ಅದು. ಎರಡನೇದ್ದು ಘೋರ ನರಕ ಅಂತ ಹೇಳಿದರೆ ಅಲ್ಲಿ ಒಂದು ಸುಖದ್ದು ಲೇಷ ಮಾತ್ರವೂ ಇಲ್ಲ. ಅಂದರೆ ಕಷ್ಟವೇ ಕಷ್ಟ, ದುಃಖವೇ ದುಃಖದಿಂದ ತುಂಬಿರುವಂಥದ್ದು ಅಂಧ ತಮಸ್ಸು. ಅಯ್ಯೋ ಒಂದು ನಿಮಿಷ ಆದರೂ, ಒಂದು ಕ್ಷಣ ಆದರೂ ಅಯ್ಯೋ ಒಂಚೂರು ನನಗೆ ಸುಖ ಅಂತ ಒಂದು ಸುಖದ್ದು ಭ್ರಮೆಯಾದರೂ ಆಗಲಿ ಅಂತ ಹೇಳಿದ್ರೆ ಅದು ಕೂಡ ಆಗುವುದಿಲ್ಲ. ಸುಖದ ಭ್ರಮೆ ಆಗಲಿಕ್ಕೂ ಅಲ್ಲಿ ಅವಕಾಶ ಇಲ್ಲದ ಜಾಗ ಅಂಧ ತಮಸ್ಸು. ಅದನ್ನು ನರಕಾಸುರ ಸೇರಿಕೊಂಡ. ಹೋಗುವಾಗ ಒಬ್ಬನೇ ಹೋಗಲಿಲ್ಲ, ಅವನು ಕುಟುಂಬ ಸಮೇತನಾಗಿ ಹೋಗಿದ್ದಾನೆ. ಕುಟುಂಬ ಅಂದರೆ 5 ಜನ ಮಂತ್ರಿಗಳು, 35 ಜನ ಮಂತ್ರಿ ಪುತ್ರರು, ಇವನ್ನೆಲ್ಲ ಕರ್ಕೊಂಡೇ ಅಂಧ ತಮಸ್ಸಿಗೆ ಹೋಗಿದ್ದಾನೆ. ಅಂದರೆ ಇವರೆಲ್ಲ ಭಗವಂತನ ದ್ವೇಷಿಗಳು ಅಂತೇಳಿದರೆ ನಮಗೆ ರುದ್ರದೇವರಿದ್ದಾರೆ, ನಮಗೆ ಬ್ರಹ್ಮದೇವರಿದ್ದಾರೆ, ನಮಗೆ ದುರ್ಗಾದೇವಿ ಇದ್ದಾಳೆ ಅಂತ ಭಗವಂತನನ್ನು ದ್ವೇಷ ಮಾಡುವವರಿಗೆ ಇದೇ ಗತಿಯಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ. ತದಾವಿಷ್ಟೋ ವಾಯು, ವಾಯುದೇವರು ಆ ಶರೀರದಲ್ಲಿ, ಯಾರದು ನರಕಾಸುರನ ಶರೀರದಲ್ಲಿ ಆವಿಷ್ಟರಾದವರು, ಆವೇಶ ಇದ್ದವರು ಆ ವಾಯುದೇವರು ಯಾವಾಗ ಭಗವಂತನು ಸುದರ್ಶನ ಚಕ್ರದಿಂದ ಆ ನರಕಾಸುರನ ಯಾವುದು ಕೊರಳನ್ನು ಕತ್ತರಿಸಿ ಬಿಡ್ತಾನೋ ವಾಯುದೇವರು ಬಂದು ಭಗವಂತನಲ್ಲಿ ಕೂತ್ಕೊಂಡ್ರು, ಕೃಷ್ಣನಲ್ಲಿ ಬಂದು ಕೂತ್ಕೊಂಡ್ರು. ಅಲ್ಲಿ ವಾಯುದೇವರಿಲ್ಲ. ಆಮೇಲೆ ಅಲ್ಲಿ ಆ ಹೆಣದಲ್ಲಿ ಯಾರು ಮತ್ತೆ ಅದರಲ್ಲಿರುವಂಥ ಏನದು ಜೀವ, ಆ ಜೀವದು ನರಕಾಸುರ. ಆ ಜೀವ ಎಲ್ಲಿ ಹೋಯಿತು? ಆ ಎಲ್ಲರನ್ನು ಕರ್ಕೊಂಡು ಅಂಧ ತಮಸ್ಸಿಗೆ ಹೋಯಿತು. ಅಂಧ ತಮಸ್ಸಿಗೆ ಅದನ್ನು ಕಳುಹಿಸಲಾಯಿತು. ಆ ನಂತರ ಇನ್ನೀಗ ಕೃಷ್ಣನಿಗೆ ಮಾಡಲಿಕ್ಕೆ ಸುಮಾರು ಕೆಲಸ ಉಂಟಿಲ್ಲಿ. ಎಷ್ಟೆಲ್ಲ ಕೆಲಸ ಇದೆ ಅಂತ ನಿಮಗೆ ಗೊತ್ತಾಗ್ತದೆ, ಎಷ್ಟು ಕೆಲಸ ಮಾಡಿದ್ದಾನೆ ಕೃಷ್ಣ ಅಂತ. ಅಂತಃಪುರಂ ಪ್ರಾವಿಶತ್, ಅಂತಃಪುರವನ್ನು ಪ್ರವೇಶಿಸಿದ. ಯಾರದು? ನರಕಾಸುರನ ಅಂತಃಪುರವನ್ನು ಪ್ರವೇಶಿಸಿದ. ಅಂತಃಪುರ ಅಂತೇಳಿದರೆ ನರಕಾಸುರನ ಹೆಂಡತಿಯಂದಿರು ಇರುವಂಥ ಜಾಗ, ಮತ್ತು ಅವರ ದಾಸಿಯವರು ಅವರಿರಲ್ಲ. ಸೊ ಅಲ್ಲಿಗೆ ಕೃಷ್ಣ ಒಬ್ಬನೇ ಪ್ರವೇಶ ಮಾಡೋದು ಸರಿಯಾಗ್ತದಾ? ಇಲ್ಲಲ್ವ? ಮೊದಲೇ ಗೊತ್ತಿದೆ ಕೃಷ್ಣನಿಗೆ ಅದನ್ನು ಒಬ್ಬನೇ ಪ್ರವೇಶ ಮಾಡೋದು ಸರಿಯಾಗೋದಿಲ್ಲ ಅಂತ. ಅದಕ್ಕೋಸ್ಕರ ಸತ್ಯಭಾಮೆಯನ್ನು ಕರ್ಕೊಂಡೇ ಬಂದಿದ್ದಾನೆ. ಸೊ ಸತ್ಯಯ ಈಶಃ, ಈಶಃ ಅಂತೇಳಿದರೆ ಇಡೀ ಜಗತ್ತಿನ ಒಡೆಯನಾದ ಭಗವಂತ ಶ್ರೀಕೃಷ್ಣ ಸತ್ಯಯ ಸಮೇತ ಸತ್ಯಭಾಮೆಯ ಜೊತೆಗೆ ಈ ನರಕಾಸುರನ ಅಂತಃಪುರಂ ಪ್ರಾವಿಶತ್, ಪ್ರವೇಶ ಮಾಡಿದ. ಯಾರ ಜೊತೆಗೆ? ಸತ್ಯಭಾಮೆಯ ಜೊತೆಗೆ. ಅಂದರೆ ಹೆಂಗಸರು ಮಾತ್ರ ಇದ್ದಾರೆ ಎಲ್ಲಿಯಾದರೂ ಅಂತ ಹೇಳಿದರೆ ಅಲ್ಲಿ ಗಂಡಸರು ಸೀದಾ ಹೋಗಿ ನುಗ್ಗುವುದಲ್ಲ, ಹೆಂಡತಿ ಒಟ್ಟಿಗೆ ಹೋಗಬೇಕು. ಅಂದರೆ ಹೆಂಡತಿಯ ಸಮೇತ ಹೋದರೆ ತೊಂದರೆ ಇಲ್ಲ ಅಂತ. ಸೊ ಅಂತಃಪುರಂ ಪ್ರಾವಿಶತ್ ಸತ್ಯಯ, ಸತ್ಯಭಾಮೆಯ ಸಮೇತ ಆ ನರಕಾಸುರನ ಅಂತಃಪುರವನ್ನು ಪ್ರವೇಶಿಸಿದ. ಈಶಃ, ಈ ಜಗತ್ತಿನ ಒಡೆಯನಾದ ಭಗವಂತ ಶ್ರೀಕೃಷ್ಣ. ಆ ನರಕಾಸುರನು ಶ್ರೀಕೃಷ್ಣ ದ್ವೇಷದಿಂದಾಗಿ, ಶ್ರೀಕೃಷ್ಣನ ದ್ವೇಷ ಏನಾಯಿತು? ಅವನನ್ನು ಅಂಧ ತಮಸ್ಸಿಗೆ ಕಳಿಸಿಬಿಡ್ತು. ಸೊ ನರಕಾಸುರನು ಶ್ರೀಕೃಷ್ಣನ ದ್ವೇಷದಿಂದಾಗಿ ಮಂತ್ರಿಗಳೊಂದಿಗೆ, ಮಂತ್ರಿ ಪುತ್ರರೊಂದಿಗೆ ಕೂಡಿಕೊಂಡು ಅಂಧ ತಮಸ್ಸಿಗೆ ತೆರಳಿದ. ಅವನೊಳಗೆ ಆವೇಶಿಸಿದ್ದ. ತದಾ ಆವಿಷ್ಟೋ, ತದಾ ಅಂದರೆ ಆಗ. ಆಗ ಅಂತೇಳಿದರೆ ಅವನಲ್ಲಿ ಆವಿಷ್ಟನಾದ ವಾಯುದೇವರು ಆಗ, ತದಾ ಅಗಾಚ ಕೃಷ್ಣ. ಅಗಾತ್ ಅಂದರೆ ಹೋದರು. ಎಲ್ಲಿಗೆ? ಕೃಷ್ಣನಲ್ಲಿ. ಅಂದರೆ ಕೃಷ್ಣನನ್ನು ಸೇರಿಕೊಂಡರು ವಾಯುದೇವರು. ಅಲ್ಲಿ ಆವೇಶ ಇದ್ದ ವಾಯುದೇವರು. ನಂತರ ಶ್ರೀಕೃಷ್ಣನು ಸತ್ಯಭಾಮಾದೇವಿಯೊಂದಿಗೆ ನರಕಾಸುರನ ಅಂತಃಪುರವನ್ನು ಪ್ರವೇಶಿಸಿದ. ಅಲ್ಲಿ ಮಾಡಲಿಕ್ಕೆ ಬಹಳ ಕೆಲಸ ಇದೆ ಅಂತ. ಸೊ ಮಹಾಭಾರತದಲ್ಲಿ ಇದಕ್ಕೆ ಒಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನರಕಾಸುರ ಸತ್ತು ಕೂಡಲೇ ಧರಾದೇವಿ ಬರ್ತಾಳೆ. ಧರಾದೇವಿ ಅಂತ ಹೇಳಿದ್ರೆ ನರಕಾಸುರನ ತಾಯಿ. ಸೊ ತಂದೆ ಯಾರಂದರೆ ಭಗವಂತನೇ ತಂದೆ ವರಾಹ ರೂಪದಲ್ಲಿ. ಸೊ ವರಾಹ ರೂಪ ಬೇರೆ ಅಲ್ಲ, ಕೃಷ್ಣ ರೂಪ ಬೇರೆ ಅಲ್ಲ. ಸೊ ತಾಯಿ ಬಂದು ತಂದೆ ಹತ್ರ ಹೇಳ್ತಾಳೆ ಏನಂತ ಹೇಳಿದರೆ ಅವನನ್ನು ಕ್ಷಮಿಸಪ್ಪ ಅಂತ. ಸೊ ಧರಾದೇವಿಗೋಸ್ಕರ ಶ್ರೀಕೃಷ್ಣ ಕ್ಷಮೆ ಕೊಟ್ಟ ಅಂತ ಹೇಳ್ಕೊಂಡು, ಅದರಲ್ಲಿ ಸಹ 2 ನಮೂನೆ. ಒಂದು ನರಕಾಸುರ, ಇನ್ನೊಂದು ಹೌದು ಆ ನರಕಾಸುರ. ಈ ನರಕಾಸುರನ ಒಳಗೆ ಒಂದು ಸುಜೀವಿ ಇದೆ, ಒಂದು ನರಕಾಸುರ ಇದ್ದಾನಂತೆ. ಆ ಸುಜೀವಿ
ಅದಕ್ಕೆ ಸದ್ಗತಿ ಆಯಿತು ಅಂತ ಮಹಾಭಾರತದಲ್ಲೆಲ್ಲ ಹೀಗೆಲ್ಲ ಬರ್ತದೆ, ವರ್ಣನೆ ಬರ್ತದೆ. ಧರಾದೇವಿಗೋಸ್ಕರ ಆ ನರಕಾಸುರನಲ್ಲಿರುವಂಥ ಸುಜೀವಿಗೆ ಸದ್ಗತಿ ಕೊಟ್ಟು ಆ ದುರ್ಜೀವಿಗೆ ಆ ಅಂಧತಮಸ್ಸು ಕೊಟ್ಟರು ಅಂತ. ಸೊ ಆಚಾರ್ಯರು ಅದನ್ನು ಯಾವುದನ್ನು ಹೇಳಲಿಲ್ಲ, ಆದ್ದರಿಂದ ನಮಗದು ಏನು ಲಗತ್ತೆ ಆಗೋದಿಲ್ಲ. ಏನಾದರೂ ಇದ್ದರೆ ಆಚಾರ್ಯರು ಹೇಳ್ತಿದ್ರು, ಅದು ಏನೂ ಹೇಳಲಿಲ್ಲ. ಆಚಾರ್ಯರು ಏನು ಹೇಳಿದ್ರು, ನರಕಾಸುರ ಅಂಧತಮಸ್ಸಿಗೆ ಹೋದ, ಆಮೇಲಿಂದ ಏನಂತ ಹೇಳಿದ್ರೆ ವಾಯುದೇವರು ಅವನಲ್ಲಿ ಆವಿಷ್ಟರಾಗಿದ್ದರು. ಅವನ ಯಾವಾಗ ಕೊರಳನ್ನು ಶ್ರೀಕೃಷ್ಣನು ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕಿದ್ನೋ ವಾಯುದೇವರು ಬಂದು ಶ್ರೀಕೃಷ್ಣನಲ್ಲಿ ಭಗವಂತನನ್ನು ಸೇರಿದರು, ಭಗವಂತನಲ್ಲೇ ಬಂದು ವಾಪಸ್ಸು ಸೇರಿದರು. ಅಲ್ಲಿ ನರಕಾಸುರ ಮಾತ್ರ ಅವನು ಹೋದ, ಅಂಧತಮಸ್ಸಿಗೆ ಹೋದ ಅಂತ ಇದು ಕರೆಕ್ಟಾಗಿ ಸಿಂಪಲ್ ಆಗಿದೆ. ಸೊ ಅಲ್ಲಿಗೆ 105ನೇ ಶ್ಲೋಕ ಆಯಿತು. ಈಗ 106ನೇ ಶ್ಲೋಕ ಬಯಲಾರೆ. ತದಾ ಭೂಮಿ ಪಂಚಭೂತಾವರಾಯ ಯಸ್ಯಾಂ ಜಜ್ಞೆ ನರಕಃ ಶ್ರೀವರಾಹ ಮೂಲ ಪ್ರಕೃತ್ಯೈವ ಭೂಮ್ಯಾದಿತಾಂತಂ ಆವಿಷ್ಟಾಯಾಂ ಸಾಗಮನ್ ಕೃಷ್ಣಪಾದೌ. 106ನೇ ಶ್ಲೋಕ. ಯಾವಳಲ್ಲಿ ವರಾಹರೂಪಿಯಾದ ಪರಮಾತ್ಮನಿಂದ ನರಕಾಸುರನು ಹುಟ್ಟಿದನೋ ಅಂತಹ ಭೂಮಿಯು ಪಂಚಭೂತಾಭಿಮಾನಿಗಳಲ್ಲಿ ನಿಕೃಷ್ಟಳು. ಹಾಗಾದರೆ ಪಂಚಭೂತಾಭಿಮಾನಿಗಳಾದ ಆಕಾಶಾದಿಗಳಲ್ಲಿ ಅವರಳಾದ ಆ ಭೂಮಿಯು ವರಾಹನ ಸಂಭೋಗಕ್ಕೆ ಹೇಗೆ ಯೋಗಳಾದಳು ಅಂತ ಕೇಳಿದ್ರೆ, ಯಾರು ಮೂಲ ಪ್ರಕೃತಿಭೂತಳಾದ ಭೂಮಿಯಿಂದ ಚೆನ್ನಾಗಿ ಆವಿಷ್ಟರಾಗಿದ್ದಾಳೋ ಆ ಭೂಮಿಯು ಕೃಷ್ಣನ ಪಾದ ಕಮಲಗಳನ್ನು ಹೊಂದಿದಾಳಂತೆ. ತದಾ ಭೂಮಿ ಪಂಚಭೂತಾವರಾಯ ಯಸ್ಯಾಂ ಜಜ್ಞೆ ನರಕಃ ಶ್ರೀವರಾಹಾತ್ ಮೂಲಪ್ರಕೃತ್ಯೈವ ಭೂಮ್ಯಾನಿತಾಂತಂ ಆವಿಷ್ಟಾಯ ಸಾಗಮತ್ ಕೃಷ್ಣಪಾದೌ. ತದಾ ಭೂಮಿ, ತದಾ ಭೂಮಿ ಅಂತ ಹೇಳಿದ್ರೆ ಧರಾದೇವಿ. ಧರಾದೇವಿ ಯಾರು? ಈ ನರಕಾಸುರನಿಗೆ ತಾಯಿ. ಆ ಧರಾದೇವಿ ಜೊತೆಗೆ ಪರಮಾತ್ಮನ ವರಾಹ ರೂಪ, ಅವರ ಸಮ್ಮಿಲನದಿಂದ ಹುಟ್ಟಿದವನು ಯಾರಂದರೆ ನರಕಾಸುರ. ಸೊ ಇವನು ಆಗ ಅಂದರೆ ಯಾವಾಗ ನರಕಾಸುರ ಸತ್ತನೋ ಅಂದರೆ ಭೂಮಿ ತಾಯಿಗೆ ಮಗ ಸತ್ತ ಅಂತ. ಸೊ ತದಾ ಭೂಮಿ ಅಂದರೆ ಧರಾದೇವಿ ಪಂಚಭೂತ ಅವರ, ಪಂಚಭೂತ ಅವರ, ಪಂಚಭೂತ ಅ ಎರಡು ಸೇರಿ ಪಂಚಭೂತಾವರ ಅಂತಾಗಿದೆ. ಸವರ್ಣ ದೀರ್ಘ ಸಂಧಿ ಆ ಪ್ಲಸ್ ಆ ಅಂತಾಗುತ್ತೆ. ಸೊ ಪಂಚಭೂತಗಳಲ್ಲಿ ಅವರ ಅಂದರೆ ನಿಕೃಷ್ಟಳಾದ ಅಂತ ಹೇಳಿದ್ರೆ ಪಂಚಭೂತಗಳು ಯಾವುದು? ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ. ಅಂದರೆ ಭೂಮಿ, ಪೃಥ್ವಿ, ಅಪ್ ಅಂದರೆ ನೀರು, ತೇಜ ಅಂದರೆ ಬೆಂಕಿ, ಆಮೇಲೆ ವಾಯು, ಆಮೇಲೆ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಅಂತೇಳಿದರೆ ಪೃಥ್ವಿಯ ಹೆಸರು ನಾವು ಮೊದಲು ಹೇಳ್ತೇವೆ. ಸೊ ಆದರೆ ನಿಜವಾಗಿ ನೋಡಿದರೆ ಆಕಾಶ ಹೆಸರು ಲಾಸ್ಟಿಗೆ ಹೇಳೋದು. ಆದರೆ ವೇದ ಏನು ಹೇಳ್ತದೆ? ಆಕಾಶಾತ್ ವಾಯು, ವಾಯೋ ಅಗ್ನಿ, ಅಗ್ನೇರಾಪಃ ಅಂತ. ಅಂದರೆ ಮೊದಲು ಆಕಾಶ ತತ್ವವನ್ನು ಭಗವಂತ ಸೃಷ್ಟಿಸಿದ. ಆ ಆಕಾಶ ತತ್ವದಿಂದ ಭಗವಂತನು ಅಗ್ನಿಯನ್ನು, ಆಕಾಶಾತ್ ವಾಯು, ಆಕಾಶಾತ್ ಆಪಃ ನೀರನ್ನು ಸೃಷ್ಟಿಸಿದ, ನೀರಿಂದ ಅಗ್ನಿಯನ್ನು ಸೃಷ್ಟಿಸಿದ, ಅಗ್ನಿಯಿಂದ ವಾಯುವನ್ನು ಸೃಷ್ಟಿಸಿದ. ಸೊ ಅಂತೇಳಿದರೆ ಅಲ್ಲಿಂದ ಪೃಥ್ವಿ ಲಾಸ್ಟಿಗೆ ಬರ್ತದೆ. ಸೊ ಆಕಾಶಾತ್ ವಾಯು, ಆಕಾಶಾತ್ ವಾಯು, ವಾಯು ಅಗ್ನಿ, ಅಗ್ನೇರಾಪಃ. ಸೊ ಅಗ್ನಿಯಿಂದ ನೀರು. ಸೊ ಸೂರ್ಯಗೆ ಆಕಾಶಾತ್ ವಾಯು, ಆಕಾಶದಿಂದ ವಾಯು, ವಾಯುವಿನಿಂದ ಯಾವುದು? ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನಿಯಿಂದ ನೀರು, ನೀರಿಂದ ಪೃಥ್ವಿ ಅಂತ. ಅಂದರೆ ಈ ರೀತಿ ಸೃಷ್ಟಿಯ ಕ್ರಮದಲ್ಲಿ ಮೊದಲು ಯಾವುದು ಹುಟ್ಟಿತೋ ಅದು ಶ್ರೇಷ್ಠ ಅಂತ ಲೆಕ್ಕ. ಸೊ ಆಕಾಶಕ್ಕೆ ಅಧಿಪತಿ ಯಾರು? ಅಭಿಮಾನಿ ಗಣಪತಿ. ಪೃಥ್ವಿಗೆ ಅಧಿಪತಿ ಯಾರು? ಧರಾದೇವಿ. ನಿಜವಾಗಿ ಇನ್ನೊಂದು ಅವರ ಈಗ ಯಾವುದು ಕಕ್ಷೆ ನೋಡಿದರೆ ಈಗ ರುದ್ರದೇವರದು, ಶೇಷದೇವರದು, ಗರುಡದೇವರದು ಒಂದೇ ಕಕ್ಷೆ ಅಲ್ವಾ? ಹಾಗೆ ಆದರೆ ರುದ್ರದೇವರಿಗೆ ಲಯ ಇಲ್ಲ. ರುದ್ರದೇವರು ಶೇಷದೇವರ ಪದವಿಗೆ ಹೋಗಿ
ಆಮೇಲಿಂದ ಲಯ. ಆದ್ದರಿಂದ ಅಂದರೆ ರುದ್ರದೇವರು ಶೇಷದೇವರ ಪದವಿಗೆ ಹೋಗ್ಲಿಕ್ಕುಂಟು ಅಂತೇಳಿದರೆ, ಹಾಗಾದರೆ ಶೇಷದೇವರ ಪದವಿ ಸ್ವಲ್ಪ ಎತ್ತರದಲ್ಲಿ ಉಂಟು ಅಂತ ಆಗ್ತದಲ್ವ. ಅಂದರೆ ಕಕ್ಷೆ ಒಂದೇ, ಕಕ್ಷೆ 3 ಜನರದ್ದು ಒಂದೇ, ಗರುಡ, ಶೇಷ ಮತ್ತು ರುದ್ರದೇವರು 3 ಜನರದ್ದು ಕಕ್ಷೆ ಒಂದೇ, ಅಂದರೆ ಸಮಾನ ಅಂತ ತಿಳ್ಕೊಬೋದು. ಆದರೂ ರುದ್ರದೇವರು ಶೇಷದೇವರ ಪದವಿಗೆ ಹೋಗ್ಲಿಕ್ಕುಂಟು ಅಂತೇಳಿದ್ರೆ, ಹಾಗಾದರೆ ಶೇಷದೇವರು ಈಗಲೇ ಆ ಪದವಿಯಲ್ಲಿದ್ದಾರೆ. ಹಾಗಾದರೆ ಶೇಷದೇವರಿಗಿಂತ ಸ್ವಲ್ಪ ರುದ್ರದೇವರು ಕಡಿಮೆ ಅಂತ ನಾವು ಹೇಗೆ ತಿಳ್ಕೊಳ್ತೀವೋ, ಹಾಗೆ ಗಣಪತಿ ಮತ್ತು ಧರಾದೇವಿ ಆಕಾಶದ ಅಭಿಮಾನಿ ಗಣಪತಿ, ಮೊದಲು ಆಕಾಶ ತತ್ವ. ಸೊ ಆಕಾಶದ ಅಧಿಪತಿ ಅವನು ಗಣಪತಿ. ಆ ಗಣಪತಿ ಮತ್ತು ಈ ಪೃಥ್ವಿಯ ಅಭಿಮಾನಿ ಧರಾದೇವಿ ಇಬ್ಬರು ಒಂದೇ ಕಕ್ಷೆಯಲ್ಲಿರುವುದು. ಆದರೂ ಏನಂತೇಳಿದರೆ ಪೃಥ್ವಿ ಸ್ವಲ್ಪ ಗಣಪತಿಗಿಂತ ಕಡಿಮೆ, ಆಕಾಶ ತತ್ವಕ್ಕಿಂತ ಪೃಥ್ವಿ ತತ್ವ ಸ್ವಲ್ಪ ಕಡಿಮೆ ಅಂತ ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ. ಏನಂದರೆ ಪಂಚಭೂತಗಳಲ್ಲಿ ಲಾಸ್ಟಿಗೆ ಬರೋದು ಪೃಥ್ವಿ. ಆಕಾಶಾತ್ ವಾಯು, ವಾಯೋರಗ್ನೇ, ಅಗ್ನೇರಾಪಃ, ಅಲ್ಲಿಂದ ನಂತರ ಯಾವುದು ಪೃಥ್ವಿ ಅಂತ ಲಾಸ್ಟಿಗೆ ಬರೋದು. ಆದ್ದರಿಂದ ಪೃಥ್ವಿ ಅದು ಲಾಸ್ಟಿಗೆ ಇರುವ ಕಾರಣ ಅದು ಕಡಿಮೆ ಅಂತ. ಸೊ ಸ್ವಲ್ಪ ಕಡಿಮೆ, ಎಲ್ಲ ಒಂದೇ ಕಕ್ಷೆ ಆದರೂ ಕಡಿಮೆ ಅಂತ ಹೇಳ್ತಾರೆ. ಸೊ ಪಂಚಭೂತಗಳು ಪೃಥ್ವಿ, ನೀರು, ಆಕಾಶ, ವಾಯು, ಅಗ್ನಿ, ಈ 5ರಲ್ಲಿ ಅವರಳು ಅಂದರೆ ಸ್ವಲ್ಪ ಕಡಿಮೆ ಯಾರಂದರೆ ಈ ಧರಾದೇವಿಯೇ. ಯಸ್ಯಾಂ ಜಜ್ಞೆ ಶ್ರೀವರಾಹಾತ್ ನರಕಃ ಜಜ್ಞೆ. ಈ ನರಕ ಹುಟ್ಟಿದ, ನರಕಃ ಜಜ್ಞೆ ಎಲ್ಲಿ? ಆ ಧರಾದೇವಿಯಲ್ಲಿ. ಯಾರಿಂದಾಗಿ? ಶ್ರೀವರಾಹಾತ್. ಶ್ರೀವರಾಹ ಅಂದರೆ ವರಾಹ ಅಂತೇಳಿದರೆ ವರಾಹ ರೂಪಿ ಮಹಾವಿಷ್ಣು. ಸೊ ಶ್ರೀವರಾಹ ಅಂತ ಹೇಳುವಂಥದ್ದು. ಅಂದರೆ ನಾರಾಯಣನನ್ನು ಹೇಳುವಾಗ ಯಾವಾಗಲೂ ಲಕ್ಷ್ಮೀನಾರಾಯಣ ಅಂತ ಹೇಳೋದು. ಸೊ ಶ್ರೀವರಾಹಾತ್ ಅಂದರೆ ಭಗವಂತನ ವರಾಹ ರೂಪ ಧರಾದೇವಿಯೊಟ್ಟಿಗೆ ಸೇರಿಕೊಂಡು ಹುಟ್ಟಿದವನು ಯಾರು? ನರಕಃ ಜಜ್ಞೆ. ನರಕನು ಹುಟ್ಟಿದ, ನರಕ ಜಜ್ಞೆ ಅಂದರೆ ಹುಟ್ಟಿದ. ಸೊ ಯಸ್ಯಾಮ್ ಅಂದರೆ ಯಾವ ಧರಾದೇವಿಯಲ್ಲಿ, ಯಾರಿಂದಾಗಿ? ವರಾಹದೇವರಿಂದಾಗಿ. ವರಾಹಾತ ಅಂತ ಹೇಳಿದರೆ ವರಾಹದೇವರು. ಯಸ್ಯಾಮ್ ಅಂತೇಳಿದರೆ ಆ ಪೃಥ್ವಿಯಲ್ಲಿ ಧರಾದೇವಿಯೊಟ್ಟಿಗೆ ಸೇರಿಕೊಂಡು ಯಾರನ್ನು ಹುಟ್ಟಿಸಿದ್ದು ಅಂತೇಳಿದರೆ ಈ ನರಕಾಸುರನನ್ನು ಹುಟ್ಟಿಸಿದ್ದು ಅಂತೇಳಿದರೆ ಪಂಚಭೂತಗಳಲ್ಲಿ ಸ್ವಲ್ಪ ಅವಳು ಕಡಿಮೆ. ಆದರೂ ವರಾಹದೇವರು ಧರಾದೇವಿಯನ್ನು ಏನು ಮಾಡಿದರು? ಸೇರಿ ಈ ನರಕಾಸುರ ಹುಟ್ಟಿದ. ಹಾಗಾದರೆ ಯಾಕೆ ಧರಾದೇವಿ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ, ಮತ್ತು ಧರಾದೇವಿ ಮೇಲೆ ವರಾಹ ರೂಪದಲ್ಲಿರುವಂಥ ವಿಷ್ಣು ಯಾಕೆ ಮನಸ್ಸು ಮಾಡಿದ ಅಂತ ಕೇಳಿದರೆ, ಮೂಲ ಪ್ರಕೃತಿಯೈವ ಭೂಮ್ಯಾ ನಿತಾಂತಂ ಆವಿಷ್ಟ. ಎಲ್ಲಿ ನಮಗೆ ಶ್ರೀಕೃಷ್ಣನ ಅಷ್ಟಮಹಿಷಿಯರ ಕಥೆ ಹೇಳುವಾಗ ಹೇಳಿದ್ದಾರೆ ಆಚಾರ್ಯರು ಅಂತೇಳಿದರೆ, ಅವನು ಜಾಂಬವತಿಯನ್ನು ಅಂತೇಳಿದರೆ ಜಾಂಬವತಿ ಅವಳು ಆದಿಶೇಷನಿಗಿಂತ 5 ಗುಣ ಕಡಿಮೆ ಇರಬೇಕು. ಆದರೂ ಕೆಲವೊಮ್ಮೆ ಅವಳು ಆದಿಶೇಷನಿಗೆ ಈಕ್ವಲೆಂಟ್ ಆಗಿಬಿಡ್ತಾಳೆ. ಯಾವಾಗ ಅಂತೇಳಿದರೆ, ಯಾವಾಗ ಕೃಷ್ಣ ಜಾಂಬವತಿಯನ್ನು ಅತಿ ಹೆಚ್ಚು ಪ್ರೀತಿ ಮಾಡ್ತಾನೋ ಆಗ ಜಾಂಬವತಿಯ ಸ್ತರ ಮೇಲೆ ಹೋಗಿಬಿಟ್ಟು ಅವಳು ಆದಿಶೇಷ ರುದ್ರ ಗರುಡರಿಗೆ ಈಕ್ವಲೆಂಟ್ ಆಗಿಬಿಡ್ತಾಳೆ ಅಂತೇಳಿದರೆ, ಹಾಗಾದರೆ ಜಾಸ್ತಿ ಪ್ರೀತಿ ಮಾಡೋದು ಯಾವಾಗ ಅಂತ ಕೇಳಿದರೆ, ಮಹಾಲಕ್ಷ್ಮಿಯ ಆವೇಶ ಜಾಂಬವತಿಯಲ್ಲಿ ಜಾಸ್ತಿ ಯಾವಾಗ ಇರ್ತದೋ ಆವಾಗ ಕೃಷ್ಣ ಜಾಸ್ತಿ ಪ್ರೀತಿ ಮಾಡ್ತಾನೆ. ಬಾಕಿ ಹೆಂಡತಿಯರನ್ನು ಕೂಡ ಅಷ್ಟೇ, ಯಾವಾಗ ಮಹಾಲಕ್ಷ್ಮಿಯ ಆವೇಶ ಅವರಲ್ಲಿ ಇರ್ತದೋ ಆಗಲೇ ಪ್ರೀತಿ ಮಾಡೋದು. ಹಾಗಾದರೆ ಭಗವಂತನ ಹೆಂಡತಿ ಒಬ್ಬಳೇ ಮಹಾಲಕ್ಷ್ಮಿ ಮಾತ್ರ. ಅಂದರೆ ಲೆಕ್ಕಕ್ಕೆ ನೋಡಿದರೆ ಅಯ್ಯೋ ಇದು ಎಂಥದ್ದು 1000 ಗಟ್ಟಲೆ ಹೆಂಡತಿ ಇದ್ದಾರೆ, ಒಂದೇ ಹೆಂಡತಿ ಅಂತೇಳಿದರೆ ಎಲ್ಲರಲ್ಲಿಯೂ ಕೂಡ ಮಹಾಲಕ್ಷ್ಮಿಯ ಆವೇಶನೇ ಇರೋದು ಅನ್ನುವಂಥದ್ದು. ಸೊ ಹೀಗೆ ಅಂತೇಳಿದರೆ ಈ ಮೂಲ ಪ್ರಕೃತಿಯೇ ಮೂಲ ಪ್ರಕೃತಿ ಅಂತೇಳಿದರೆ ಚಿತ್ ಪ್ರಕೃತಿ ಅಂದರೆ ಯಾರು ಅಂತೇಳಿದರೆ ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿ ಅವಳೇ
ಏವ ಮೂಲ ಪ್ರಕೃತಿ ಏವ ಅಂತೇಳಿದರೆ ಮಹಾಲಕ್ಷ್ಮಿಯೇ ಭೂಮ್ಯ ಆ ಭೂಮಿ ತಾಯಿ ಧರಾದೇವಿಯಲ್ಲಿ ನಿತಾಂತಂ ಆವಿಷ್ಟ. ನಿತಾಂತಂ ಅಂದರೆ ಚೆನ್ನಾಗಿ ಆವಿಷ್ಟಳಾಗಿದ್ದಳು. ಆಗ ಏನಾಯಿತು, ಆ ಧರಾದೇವಿಯನ್ನು ವರಾರೂಪಿ ಮಹಾವಿಷ್ಣುವು ಏನು ಮಾಡಿದ, ಪ್ರೀತಿ ಮಾಡಿದ. ಸೊ ಮೂಲ ಪ್ರಕೃತಿಯೇವ ಭೂಮ್ಯ ನಿತಾಂತಂ ಆವಿಷ್ಟ ಅಂದರೆ ಬಹಳ ಜಾಸ್ತಿಯಾಗಿ ಆವೇಶ ಯಾವಾಗ ಮಹಾಲಕ್ಷ್ಮಿ ಆವೇಶ ಧರಾದೇವಿಯಲ್ಲಿ ಆಯಿತೋ ಆಗ ವರಾಹ ದೇವರ ಏನಾಯಿತು, ಮಿಲನ ಧರಾದೇವಿ ಜೊತೆಗೆ ಆಯಿತು. ಈ ಧರಾದೇವಿ ಎಲ್ಲ ನೆನಪಿಸಿಕೊಂಡ್ಳು ಕತೆ ಅಂತೇಳಿದರೆ, ಆ ದೇವರು ನನ್ನನ್ನು ಸೇರಿದ್ದು, ಈ ಮಗ ಹುಟ್ಟಿದ್ದು ನರಕಾಸುರ, ಆದರೆ ತಂದೆ ತಾಯಿಯ ಏನು ಶ್ರೇಷ್ಠತ್ವ ಇದೆ, ಮಗನಿಗೆ ಸ್ವಲ್ಪನೂ ಬರಲಿಲ್ಲಲ್ಲ, ಇವನು ಭಗವಂತನ ದ್ವೇಷ ಮಾಡ್ಕೊಂಬಿಟ್ನಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ಅದನ್ನು ಹೇಳ್ತಾರೆ. ಆ ನಂತರ ಸರಿ, ಈಗಂತೂ ಏನು, ಯಾರು ದುಷ್ಟರಿದ್ದಾರೋ ಭೂಮಿಯಲ್ಲಿ ಅವರ ಸಂಹಾರಕ್ಕೋಸ್ಕರನೇ ಶ್ರೀಕೃಷ್ಣ ಅವತಾರ ಮಾಡಿ ಬಂದಿರೋದು ಭೂಲೋಕಕ್ಕೆ. ಬಂದ ಮೇಲೆ ಅದೆಲ್ಲ ಆಗಿಯೇ ಆಗ್ತದೆ ಸಂಹಾರ. ಸೊ ಏನಾದರೂ ಯಾರಿಂದ ಅದು ತಪ್ಪಿಸ್ಲಿಕ್ಕಾಗುತ್ತಾ, ಆಗೋದಿಲ್ಲಲ್ಲ ಅಂತ ಸಮಾಧಾನ ಮಾಡಿಕೊಂಡು ಯಾವ ಧರಾದೇವಿ ಸಾ ಅಗಮತ ಕೃಷ್ಣ ಪಾದವು ಹೋಗಿ ಕೃಷ್ಣನ ಪಾದಕ್ಕೆ ಎರಗಿದಳು. ಕೃಷ್ಣ ಅಂತೇಳಿದರೆ ಭಗವಂತ. ಸೊ ಅವರು ಧರಾದೇವಿದ್ದು ಗಂಡ ಯಾರು, ವರಾಹರೂಪಿ ವಿಷ್ಣು. ಸೊ ವರಾಹರೂಪಿ ವಿಷ್ಣು ಇರಲಿ, ಶ್ರೀಕೃಷ್ಣ ರೂಪಿ ವಿಷ್ಣು ಇರಲಿ, ಇಬ್ಬರೂ ಒಂದೇ ಲೆಕ್ಕ. ಸೊ ಏನಂತೇಳಿದ್ರೆ ಗಂಡನ ಸ್ಥಾನದಲ್ಲಿರುವಂಥ ಕೃಷ್ಣನನ್ನು ಏನು ಮಾಡಿದ್ಲು, ಹೋಗಿ ಪಾದಕ್ಕೆ ಎರಗಿದಳು. 106ನೇ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಪಂಚಭೂತಗಳಲ್ಲಿ ಕಡೆಯವಳಾದ ಅವರ ಅಂದರೆ ನಿಕೃಷ್ಟ ಅಂದರೆ ಕಡೆಯವಳಾದ ಯಾವ ಭೂದೇವಿ ಇದ್ದಾಳೆ, ಅವಳು ಪೃಥ್ವಿ ಅಂದರೆ ಭೂದೇವಿ ಧರಾದೇವಿ, ನರಕಾಸುರನ ತಾಯಿ. ಸೊ ತಂದೆ ಯಾರಂದರೆ ಶ್ರೀ ವರಾಹದೇವರಿಂದ ವರಾಹದೇವರಿಂದ ಆ ಧರಾದೇವಿಯಲ್ಲಿ ಈ ನರಕಾಸುರ ಜನಿಸಿದ್ದು. ಸೊ ಆ ಭೂದೇವಿಯಲ್ಲಿ ಆಗ ಮೂಲ ಪ್ರಕೃತಿ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮಿಯ ಭೂರೂಪ ಅಂತೇಳಿದರೆ ಧರಾದೇವಿಗಾಗುವಾಗ ಭೂರೂಪ ಅಂತ ಹೇಳ್ತಾರೆ. ಸೊ ಮಹಾಲಕ್ಷ್ಮಿ ವಿಶೇಷವಾಗಿ ಧರಾದೇವಿಯಲ್ಲಿ ಆವಿಷ್ಟಳಾಗಿದ್ದಳು. ಅದನ್ನೆಲ್ಲ ನೆನಪು ಮಾಡಿಕೊಂಡಂತಹ ಈ ಭೂದೇವಿ, ಈ ಧರಾದೇವಿ ಕೃಷ್ಣನ ಪಾದಗಳಿಗೆ ಬಂದು ಶರಣಾದಳು ಅಂತ ಹೇಳ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಭೂದೇವಿ ಮತ್ತು ಇದು ವರಾಹದೇವರ ಪುತ್ರ ನರಕಾಸುರ. ಮಹಾಲಕ್ಷ್ಮಿದ್ದು ಕೂಡ 3 ರೂಪ ಉಂಟು. ದುರ್ಗಾ ಅಂತ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಅಂದರೆ ಭೂದೇವಿ ಅಂತ ಹೇಳಿದ ಕೂಡಲೇ ಈ ಭೂಮಿ ದೇವಿ ಧರಾದೇವಿ ಅವಳೇ ಭೂದೇವಿಯ ಅಂತ ಕೇಳಿದ್ರೆ ಅಲ್ಲ, ಆ ಭೂದೇವಿ ಮಹಾಲಕ್ಷ್ಮಿಯೇ ಅವಳು. ಸೊ ಹೇಗೆ ರುಕ್ಮಿಣಿ ಮಹಾಲಕ್ಷ್ಮಿಯ, ಸತ್ಯಭಾಮೆ ಹೇಗೆ ಮಹಾಲಕ್ಷ್ಮಿಯೇ ಇದ್ದಾಳೋ ಹಾಗೆ ದುರ್ಗಾ ಅಂದರೆ ಅದು ಮಹಾಲಕ್ಷ್ಮಿದ್ದೇ ರೂಪಗಳು. ಧರಾದೇವಿ ಬೇರೆ, ಅವಳು ಪಂಚಭೂತಗಳಲ್ಲಿ ಒಂದು ಯಾವುದು, ಪೃಥ್ವಿ. ಆ ಪೃಥ್ವಿಗೆ ಅಭಿಮಾನಿಯಾದವಳು ಧರಾದೇವಿ. ಸೊ ಹೀಗೆ ಅಂತೇಳಿದ್ರೆ ಯಾವುದು ಈಗ ಈ ಭೂದೇವಿ, ಇಲ್ಲಿ ಧರಾದೇವಿ ಯಾರಿದ್ದಾಳೆ, ಯಾರ್ದು ಈ ನರಕಾಸುರನ ತಾಯಿ, ಅವಳು ಭೂದೇವಿ ಶ್ರೀದೇವಿ ಯಾವುದು ಆ 3 ರೂಪದ ಆ ಭೂದೇವಿ ಅಲ್ಲ ಅಂತ. ಆಮೇಲೆ ಪೃಥ್ವಿ ತತ್ವಕ್ಕೆ ಅಭಿಮಾನಿಯಾದ ಭೂದೇವಿ ಅಂದರೆ ಪೃಥ್ವಿ ಅಪ್ಪ ತೇಜ ವಾಯು ಆಕಾಶ ಅಂತ 5 ಪಂಚತತ್ವಗಳಲ್ಲಿ ಲಾಸ್ಟ್ ಇದ್ದು ಪೃಥ್ವಿ. ಆ ಪೃಥ್ವಿ ಅದು ಅವರಳು. ಸೊ ಆ ಪೃಥ್ವಿಯಲ್ಲಿ ಅಭಿಮಾನಿ ದೇವತೆ ಯಾರಂದರೆ ಧರಾದೇವಿ. ಹಾಗೆ ಸೊ ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆಯಾದ ಧರಾದೇವಿ, ಭೂದೇವಿ ಅಂದರೆ ಇಲ್ಲಿ ಈ ಭೂದೇವಿ, ಆ ಭೂದೇವಿ ಅಲ್ಲ. ಬಾಹ್ಯಾಕಾಶಕ್ಕೆ ಅಭಿಮಾನಿ, ಆಕಾಶಕ್ಕೆ ಅಭಿಮಾನಿ ಯಾರು, ಗಣಪತಿ. ಆ ಗಣಪತಿಗೆ ಅಂದರೆ ಎಲ್ಲ ಪಂಚಭೂತಗಳು ಒಂದೇ ಕಕ್ಷೆಯಲ್ಲಿರುವ ಕಾರಣ ಧರಾದೇವಿ ಮತ್ತು ಗಣಪತಿ ಒಂದು ಸಮಾನ ಕಕ್ಷೆ ಆದರೂ ಅವನಿಗಿಂತ ಸ್ವಲ್ಪ ಕಡಿಮೆ ಎಂಬ ಭಾವ ಇಲ್ಲಿ ಆಚಾರ್ಯರು ಹೇಳಿದ್ದಾರೆ. ಸೂಕ್ಷ್ಮ ಆಚಾರ್ಯರೆಲ್ಲ ಸೂಕ್ಷ್ಮಗಳನ್ನು ಅರಿತವರು, ಆದ್ದರಿಂದ ಹೇಳ್ತಾರೆ ನಮಗೆ.
ಸೊ ಆದ್ದರಿಂದ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಇಂದ್ರ ಮತ್ತು ಕಾಮ ಅವರು ಒಂದೇ ಕಕ್ಷೆಯಲ್ಲಿ ಇದ್ದಾರೆ, ಇಂದ್ರ ಕಾಮವು ಅಂತ ಹೇಳೋದು. ಆದರೆ ಕಾಮನಿಗಿಂತ ಏನು ಕಾಮ ಇಂದ್ರನಿಗಿಂತ ಸ್ವಲ್ಪ ಕಡಿಮೆ. ಅಂದರೆ ಇಂದ್ರ ಎಷ್ಟಾದರೂ ದೇವಲೋಕದ ಒಡೆಯ ಅಲ್ವಾ. ಸೊ ಆ ಇಂದ್ರ ಕಾಮನಿಗಿಂತ ಒಂಚೂರು ಮೇಲೆ, ಇಂದ್ರನಿಗಿಂತ ಕಾಮ ಕಡಿಮೆ. ಅದೇ ಥರ ಈ ಇನ್ನೊಂದು ಉದಾಹರಣೆ ಯಾವುದದು, ಶೇಷದೇವರದು ಮತ್ತು ರುದ್ರದೇವರು ಒಂದೇ ಕಕ್ಷೆಯಲ್ಲಾದರೂ ನಂತರ ಈ ರುದ್ರದೇವರು ಶೇಷದೇವರ ಪದವಿಗೆ ಹೋಗಿಯೇ ಮತ್ತೆ ಅವರಿಗೆ ಲಯ ಆದ ಕಾರಣ ಈಗ ಆ ಪದವಿ ಇಲ್ಲಲ್ವಾ, ಹಾಗಾದರೆ ಸ್ವಲ್ಪ ಶೇಷದೇವರಿಗಿಂತ ಕಡಿಮೆ ಅಂತ ಇದ್ದಾಗೆ. ನಂತರ ಇನ್ನು ಭೂದೇವಿಯಲ್ಲಿ ಅಂದರೆ ಈ ಧರಾದೇವಿಯಲ್ಲಿ ಯಾಕೆ ಭಗವಂತ ಮಿಲನ ಯಾಕೆ ಆಯಿತು ಅಂತ ಕೇಳಿದರೆ, ಮಹಾಲಕ್ಷ್ಮಿಯ ಭೂರೂಪ ಈ ಭೂದೇವಿಯಲ್ಲಿ ಆವಿಷ್ಟಳಾದ ಕಾರಣ. ಈಕೆ ಧರಾದೇವಿ ವಿಷ್ಣು ಪತ್ನಿ ಅನ್ನುವಂತಹ ಒಂದು ದೊಡ್ಡ ಸ್ಟೇಟಸ್ ಸಿಕ್ಕಿಬಿಡ್ತು ಧರಾದೇವಿಗೆ. ಅಂದರೆ ಆ ಭೂದೇವಿ ವಿಷ್ಣುವಿನ ಪತ್ನಿ ಅಂತ ಹೇಳಿದ ಮೇಲೆ ಭೂರೂಪ ಅಲ್ಲ, ಆದರೂ ಭಗವಂತನ ಪತ್ನಿಯೇ, ವಿಷ್ಣು ಪತ್ನಿಯೇ ಅಂತ ಒಂದು ಅವಳಿಗೆ ಸ್ಟೇಟಸ್ ಮೇಲೋಗಿಬಿಡ್ತು. ಯಾರ್ದು? ಈ ಪೃಥ್ವಿದೇವಿದ್ದು. ಅದಕ್ಕೆ ಪ್ರಾತಃ ಕಾಲದಲ್ಲಿ ನಾವು ಇದು ಮಾಡ್ತೇವಲ್ವ, ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಬೆಳಿಗ್ಗೆ ಎದ್ದು ಕೂಡಲೇ ನಾವು ಮಂಚದಲ್ಲಿ ಮಲಗಿದ್ದೇವೆ ಅಂತ ಇಟ್ಕೊಳ್ಳಿ, ಅಥವಾ ಚಾಪೆಯಲ್ಲಿ ಮಲಗಿದ್ದೇವೆ ಅಂತ ಇಟ್ಕೊಳ್ಳಿ. ನಂತರ ನಾವು ಚಾಪೆಯಿಂದ ಕಾಲು ಹೊರಗೆ ಬಂದು ನಾವು ಎಲ್ಲಿಡೋದು? ಭೂದೇವಿಗೆ. ಅಂದರೆ ಚಾಪೆ ಕೂಡ ಇರೋದು ಅದು ಭೂಮಿಯಲ್ಲೇ. ಆದರೂ ಒಂದು ಏನಂತ ಹೇಳಿದರೆ, ನಾವು ಭೂಮಿಯ ಡೈರೆಕ್ಟ್ ಸ್ಪರ್ಶ ನಾವು ಚಾಪೆಯಿಂದವೋ ಮಂಚದಿಂದಲೋ ಕೆಳಗೆ ನಮ್ಮ ಕಾಲಿಟ್ಟುಕೊಳ್ಳೆ ಬೆಳಿಗ್ಗೆ ಭೂಸ್ಪರ್ಶ. ಅಂದರೆ ನಾವು ಭೂಮಿ ದೇವಿಯನ್ನು ತುಳಿದಾಗ ಆಯಿತು ಅಂತ. ತಪ್ಪಲ್ವಾ? ಅಂದರೆ ಭೂಮಿ ದೇವಿ ಅಂತ ಹೇಳಿದರೆ ವಿಷ್ಣು ಪತ್ನಿಯವಳು. ವಿಷ್ಣು ಪತ್ನಿ ಆ ಸ್ಟೇಟಸ್ ಸಿಕ್ಕಿಬಿಟ್ಟಿದೆ ಈ ನರಕಾಸುರನಿಂದಾಗಿ. ಸೊ ಆದ್ದರಿಂದ ಅದಕ್ಕೆ ನಾವು ಕ್ಷಮೆ ಬೇಡುವುದು. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ನಾನು ಪಾದ ನಿಮ್ಮೇಲೆ ಇಡ್ತಾ ಇದ್ದೇನೆ ಭೂಮಿ ತಾಯಿ, ನಮಗೆ ಕ್ಷಮೆ ಕೊಡಿ ಅಂತ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದು ಅಂತ ಹೇಳ್ತಾರೆ. ಸೊ ಚೆನ್ನಾಗಿದೆ. ಸೊ ಅಲ್ಲಿಗೆ ಇವತ್ತಿನ ದಿನದಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.